ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸೂರ್ಯರಾಜ ಅಥವಾ ರಪ್ಪೆಲ ಸೂರಿ ಅವರ ಮಕ್ಕಳಲ್ಲಿ ದಡ್ಡಿ ಸೂರ್ಯನಾಯಕ ಹಾಗೂ ಗಾದ್ರಪಾಲ್ ನಾಯಕ ಮುಂದುವರೆದು ಕೊನೆಯ ಮಗನಾದ ದಡ್ಡಿ ಕಾಮನಾಯಕ ಬಗ್ಗೆ ಈ ದಿನ ಸವಿಸ್ತಾರವಾಗಿ ಪಿ ತಿಪ್ಪೇಸ್ವಾಮಿ ಮಾಸ್ಟ್ರು PTS ಚಳ್ಳಕೆರೆ ರಾಜ್ಯ ಪ್ರಶಸ್ತಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು ಈ ದಿನ ಸಂಚಿಕೆಯಲ್ಲಿ ದಡ್ಡಿ ಕಾಮನಾಯಕನ ಬಗ್ಗೆ ಪ್ರಸ್ತುತಪಡಿಸ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ನಿಮಗೆ ಸ್ವಾಗತ. ಪ್ರಿಯ ವೀಕ್ಷಕರೇ ನಮಸ್ಕಾರ. ರೆಪ್ಪಲ್ ಸೂರ್ಯ ಅಥವಾ ಸೂರ್ಯರಾಜನ ಚಿಕ್ಕ ಮಗ ಕೊನೆಯವನು ದಡ್ಡಿ ಕಾಮನಾಯಕ. ಈ ದಡ್ಡಿ ಕಾಮನಾಯಕನನ್ನು ಸೂರ್ಯ ಚಿನಕಾಮನಾಯಕ ಅಂತಲೂ ಕರೀತಾ ಇದ್ದರು. ಸೂರ್ಯ ಚಿನಕಾಮನಾಯಕ, ದಡ್ಡಿ ಮುತ್ತೆ, ದಡ್ಡಿ ಕಾಮನಾಯಕ ಅಂತ ಹೆಸರುಗಳಿಂದ ಈತನನ್ನು ಕರೀತಾ ಇದ್ದಾರೆ ವ್ಯಾಸಮಂಡಲದಲ್ಲಿ. ಇಲ್ಲಿ ದೊಡ್ಡ ಸೂರ್ಯನಾಯಕ ತನ್ನ ತಂದೆಯಿಂದ ಮತ್ತು ಕಂಪಳದಿಂದ ಬೇರ್ಪಟ್ಟು ಹೋದ ಮೇಲೆ ಅವರ ಸಹೋದರರಾದಂಥ ಗಾದ್ರಪಾಲ್ ನಾಯಕ ಆಗಲಿ, ದಡ್ಡಿ ಕಾಮನಾಯಕ ಆಗಲಿ, ಅವರು ದಡ್ಡಿ ಸೂರ್ಯನಾಯಕನನ್ನು ಅನುಸರಿಸೋದಿಲ್ಲ. ಅವ್ರ ತಂದೆಯನ್ನು ಕೂಡ ಅನುಸರಿಸಲ್ಲ. ಕಂಬಳದಲ್ಲೇ ಅವರು ಪಶುಪಾಲನೆ ಮಾಡಿಕೊಂಡು ಇರ್ತಾರೆ ಈ ಶುಕ್ಲಗಿರಿ ಕ್ಷೇತ್ರದಲ್ಲಿ. ಆಗ ಇವರ ತಂದೆಯ ಕಂಬಳದ ಹಸುಗಳನ್ನು ಇವರಿಬ್ಬರು ಹಂಚ್ಕೊಳ್ತಾರೆ. ಹಂಚ್ಕೊಂಡು ಪಶುಪಾಲನೆ ಮಾಡಿಕೊಂಡು ಹೋಗಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನೆಲೆಸ್ತಾ ಇದ್ದಾರೆ. ಈ ದಡ್ಡಿ ಕಾಮನಾಯಕ ನಾಯಕನಹಟ್ಟಿ ಕಟ್ಟೆಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಯಜಮಾನಾಗಿ ದಡ್ಡಿ ಮುತ್ತೆ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡು ಆ ಕಟ್ಟೆಮನೆಯ ಬಾಧ್ಯಸ್ಥನಾಗಿರ್ತಾನೆ. ಅಲ್ಲಿ ಮೀಸೆ ನಾಯಕ ಮತ್ತು ಪಟ್ಪೊಲರ ಒಬ್ಬ ದಳವಾಯಿ, ಗಟ್ಟಿಮುತ್ತು ನಾಯಕ ಇವರೆಲ್ಲ ಕೂಡ ಅಲ್ಲಿ ಕಟ್ಟೆಮನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಯಾವಾಗ ನಾಯಕನಹಟ್ಟಿ ಕಟ್ಟೆಮನೆ ಅದು ನಾಶವಾಗುತ್ತೋ ಆಗ ಈತ ತನ್ನ ಪಶುಗಳನ್ನೆಲ್ಲ ತೆಗೆದುಕೊಂಡು ಸೀದಾ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿ ಅಂತ ಏನು ನಾವು ಇವತ್ತು ಕರಿತೀವಿ, ಆ ಪ್ರದೇಶದಲ್ಲಿ 7 ಗುಡ್ಡ ಅಂತ ಗುಡ್ಡಗಳಿದ್ದಾವೆ ಅಲ್ಲಿ. ಆ ಪ್ರದೇಶದಲ್ಲೇ ಈತ ತನ್ನ ಕಂಪಳವನ್ನು ಸಾಕ್ಕೊಂಡು ಸಲುಕೊಂಡು ಆ ಭಾಗದಲ್ಲಿದ್ದ. ಈತೇನೋ ವಿವಾಹಿತನಲ್ಲ, ಈತನು ಕೂಡ ಬ್ರಹ್ಮಚಾರಿಯೇ. ತನ್ನ ಕಂಪಳದ ಜೊತೆಯಲ್ಲಿ ಎಲ್ಲರನ್ನ ಇಟ್ಕೊಂಡು ಪಶುಪಾಲನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಹೀಗೆ ಇರಬೇಕಾದ್ರೆ ಒಂದು ದಿನ ಎಲ್ಲ ಬೆಳಗಿನ ಜಾವ ಹೊತ್ತು ಎಲ್ಲ ಚಳಿ ಕಾಸೋದು ಚಳಿಗಾಲದಲ್ಲಿ ಸಾಮಾನ್ಯವಾಗಿರುತ್ತೆ. ಬೆಳಗಿನ ಜಾವ ಎದ್ದೇಳೋದು, ಕಟ್ಟಿಗಳು ಏನು ಸಿಗುತ್ತೋ ಅದನ್ನು ಬೆಂಕಿ ಹಚ್ಕೊಂಡ್ಬಿಟ್ಟು ಚಳಿ ಕಾಸ್ತಾ ಕುಂತ್ಕೊಂತಕ್ಕಂಥದ್ದು ಒಂದು ಸಂಪ್ರದಾಯ. ಹಾಗೆ ಆ ಕಂಪಳದ ಹಟ್ಟಿ ಮುಂದುಗಡೆ ಈತ ಬೆಂಕಿ ಹಾಕ್ಕೊಂಡು ಚಳಿಯನ್ನು ಕಾಸ್ಕೊಂಡು ಇದ್ದ ಸಮಯದಲ್ಲಿ ಒಬ್ಬ ಪೂರ್ವ ದಿಕ್ಕಿನಿಂದ ಒಬ್ಬ ಬುಡುಬುಡಿಕೆಯವನು ಬರ್ತಾರೆ. ನಮಗೆಲ್ಲ ಗೊತ್ತಿದೆಯಲ್ಲ, ಬುಡುಬುಡಿಕೆಯವನ ಹತ್ರ ಎಕ್ಕೆ ಬೆನಕ ಇರುತ್ತಂತೆ. ಆ ಎಕ್ಕೆ ಬೆನಕ ಮುಂದೆ ಏನಾಗುತ್ತೆ ಈ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಆ ಬುಡುಬುಡಿಕೆಯವನಿಗೆ ಪ್ರಚೋದನೆ ಮಾಡುತ್ತಂತೆ. ಭವಿಷ್ಯ ನುಡಿತಕ್ಕಂಥದ್ದು, ಮುಂದೆ ಏನೇನು ಈ ಪ್ರದೇಶದಲ್ಲಿ ಆಗ್ಬೋದು, ಯಾರ್ಯಾರು ಏನೇನು ಆಗ್ತಾರೆ ಅಂತಕ್ಕಂಥ. ಅವರೆಲ್ಲ ಬರೋದೇ ಬೆಳಗಿನ ಜಾವ. ನಾವೆಲ್ಲ ಹಳ್ಳಿಗಳಲ್ಲಿ ನೋಡ್ತಿದ್ವಲ್ಲ ಮೊದಲಿದ್ದ. ಬೆಳಗಿನ ಜಾವ ಬಂದು ಅವನು ಬುಡುಬುಡಿಕೆ ಬಾರಿಸ್ಕೊಂಡು ಅವನು ಹೇಳಿ ಹೋಗ್ತಿರ್ತಾನೆ. ನಿಜವಾಗೂ ಕೂಡ ಅವು ಸಾಂಕೇತಿಕವಾಗಿ ಅವನು ಹೇಳಿರ್ತಕ್ಕಂಥ ಪ್ರಸಂಗಗಳು ನಡೆದು ಹೋಗಿದ್ದಾವೆ, ಅವರೆಲ್ಲ ಹೇಳ್ತಾರೆ. ಅಂತಹ ಒಂದು ಮಾತಿನ ಚಮತ್ಕಾರ ಅವರಲ್ಲಿರುತ್ತೆ. ಅವನು ಬೇಡ್ಕೊಂಡು ಕೊಟ್ಟರು ಇಸ್ಕೊತಾನೆ, ಇಲ್ಲ ಅಂದರೆ ಅವನ ಹೇಳಿಕೆ ಏನಿದೆ, ಬೆಕ್ಕೆ ಬೆನಕಿನ ಹೇಳಿಕೆ, ಅದನ್ನು ಹೇಳ್ಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಒಂದು ವೈಶಿಷ್ಟ್ಯ ಬುಡುಬುಡಿಕೆ ಅವ್ರದ್ದು ಅಂತ. ಬುಡುಬುಡಿಕೆ ಅಂತಂದರೆ ಅಲ್ಲಿ ಒಂದು ವಾದ್ಯ ಇರುತ್ತಲ್ಲ ಸಣ್ಣದು,
ಅದನ್ನು ಅಲ್ಲಾಡಿಸ್ಕೊಂಡು ಶಬ್ದ ಮಾಡಿಕೊಂಡು, ಡಮರುಗದ ಸಣ್ಣದು ಸಣ್ಣದು ಅದು ಶಬ್ದ ಮಾಡಿಕೊಂಡು, ಅಂದರೆ ಜನ ಏನೋ ಹೇಳ್ತಾನೆ ಇವನು ಕೇಳಬೇಕು ಅಂತಕ್ಕಂಥ, ಈ ಕಡೆ ನನ್ನ ಕಡೆ ಸ್ವಲ್ಪ ಗಮನ ಕೊಡಲಿ ಅಂತಕ್ಕಂಥ ಶಬ್ದ ಮಾಡಿಕೊಂಡು, ಈ ಭಾಗದಲ್ಲಿ ಹಿಂಗೆ ಆಗುತ್ತೆ, ಇವ್ರು ಹಿಂಗೆ ಆಗ್ತಾರೆ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಅವನು ಬಂದ ಬೆಳಗಿನ ಜಾವ ಬಂದು ಅಲ್ಲಿ ಇವರೆಲ್ಲ ಚಳಿ ಕಾಸುಗಳು ಕುಂತ್ಕೊಂಡಿದ್ರಲ್ಲ ಆ ಭಾಗದಲ್ಲಿ ಕುಂತ್ಕೊಂಡು ಮತ್ತು ಅವನಿಗೇನೇನು ಬೇಕೋ ಅದನ್ನೆಲ್ಲ ಸೇದ್ಕೊಂಡು ಕುಂತಿದ್ದ. ಚಿನ್ಕಾಮ ಅಲ್ಲಿರ್ತಾನಲ್ಲ ಅವನು ಮಾತಾಡಿಸ್ತಾನೆ, ಏನಪ್ಪ ಬಿಡ್ಬಿಡ್ಕೆ, ಏನು ಹೇಳುತ್ತೋ ನಿನ್ನ ಹತ್ರ ಇರ್ತಕ್ಕಂಥ ಎಕ್ಕೆ ಬೆನಕ, ಹೇಳಪ್ಪ ಅಂತ. ಹೋಗ್ಬಿಡ್ರಿ ಸ್ವಾಮಿ ಅಂತಾನೆ. ಇಲ್ಲ ಹೇಳಯ್ಯ, ನೀನು ಕರೆಕ್ಟ್ ಹೇಳ್ತೀಯಾ, ಏನು ನಡೆಯುತ್ತೆ ಅನ್ನೋದನ್ನು ಹೇಳಪ್ಪ ಅಂತ. ಸ್ವಾಮಿ, ಎಕ್ಕೆ ಬೆನಕ ಇವತ್ತೇನು ನೋಡಿದಿದೆ ಅಂದರೆ, ಈ ಭಾಗದಲ್ಲಿರ್ತಕ್ಕಂಥ ಸೂರ್ಯ ಚಿನಕಾಮನಾಯಕ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಮುಳ್ಳು ಮೊಣಕಾಲಿಗೆ ತಗಲಿ ಅವನು ಮೃತ ಹೊಂದುತ್ತಾನೆ ಅಂತ ಹೇಳಿದ್ದೆ ಅಂತ. ಎಲ್ಲ ಇವನ ನಾನೇ ಕಡೆಯ ಸೂರ್ಯ ಚಿನಕಾಮನಾಯಕ, ನನಗೇನೆ ಸಾಯ್ತಾನೆ ಅಂತ ಹೇಳ್ತಾ ಇಲ್ಲಯ್ಯ ಅಂತ. ಪಟ್ಗೆರ ಹಿಡ್ಕೊಳ್ರ ಅಂತಂದು ಅಲ್ಲಿ ಸುತ್ತ ಇರ್ತಕ್ಕಂಥವ್ರೆಲ್ಲ ಹೇಳ್ತಾರೆ, ನಿಲ್ಲೋ ಅಂತ. ಹಾಗಾದರೆ ನಿಂದು ನಿಜವಾದ ಆದರೆ ನೋಡಪ್ಪ, ನಿನಗೆ ಏನು ಬೇಕಾದರೆ ಸನ್ಮಾನ ಮಾಡ್ತೀನಿ, ಅಲ್ಲಿವರೆಗೆ ಇವನು ಒಂದು ಬೇವಿನ ಮರಕ್ಕೆ ಕಟ್ಟಾಕರು ಅಂದರು. ಬೇವಿನ ಮರಕ್ಕೆ ಇವನು ಕಟ್ಟಾಕ್ತಾರೆ. ನಾನು ಯಾಕಂದ್ರೆ ಹೇಳಿದ್ದಪ್ಪ ಈ ಪ್ರಸಂಗನ ಅಂತ. ಎಲ್ಲನೂ ಸಾಯೋದುಂಟೆ ಬಿಡು ಅಂತಂದು ಎಲ್ಲರೂ ಆಕ್ಷೇಪಣೆ ಮಾಡ್ತಾರೆ. ನೋಡಿ, ಬೆಳಿಗ್ಗೆ ಎದ್ದು ಈತೆಲ್ಲ ನಿತ್ಯಕರಣವನ್ನು ತೀರಿಸ್ಕೊಂಡು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಅದು ಮುಳ್ಳಂತಿರುತ್ತಂತೆ. ಆ ಮುಳ್ಳು ಭಾಳ ವಿಷಕಾರಿ ಅಂತದು. ಅದು ತಗಲಿಬಿಟ್ರೆ ಮನುಷ್ಯ ಹೋಗ್ಬಿಡ್ತಾನಂತೆ. ಆ ಮುಳ್ಳ ಬಗ್ಗೆ ನಾವು ಭಾಳ ವಿಚಾರಿಸಿದ್ವು. ಊನಪ್ಪ ಇರ್ತದೆ ಮುಳ್ಳು ಅಂತಂದು, ಅದ್ರ ಬಗ್ಗೆ ಯಾರು ಹೇಳಲ್ಲ ಯಜಮಾನರು. ಸರಿ, ನಮಸ್ಕಾರ ಮಾಡಬೇಕಾದ್ರೆ ಅದು ಮೊಣಕಾಲಿಗೆ ಮುಳ್ಳು ತಗಲಿಬಿಡುತ್ತೆ. ತಗಲಿದಾಗ ಆತ ಆ ವಿಷದ ಇದಕ್ಕೆ ಆಗಲೇ ಬಿದ್ದುಬಿಡ್ತಾನೆ. ಅಲ್ಲಿ ಬಿದ್ದು, ಹೌದಲ್ಲ ಬುಡುಬುಡಿಕೆ ಹೇಳಿದ್ದು ನಿಜವಾಯ್ತಲ್ಲ, ಇದು ನಾನು ಮರಣಶೈಲಿಗೆ ಬಂದುಬಿಟ್ಟಿದ್ನಲ್ಲ, ಅವನು ಸತ್ಯ ಹೇಳಿದ್ನಲ್ಲ ಅಂತ. ಅವಾಗ ಹೋಗ್ರೆ ಅವ್ನು ಬಿಚ್ಕೊಂಬರ್ರಿ ಅಂತ ಹೇಳ್ತಾನೆ. ಬುಡುಬುಡಿಕೆನ ಕರ್ಕೊಂಬರ್ತಾನೆ. ಸ್ವಾಮಿ ಏನು ಮಾಡಬೇಡ್ರಿ ನನಗೆ ಅಂತ. ಏನು ಮಾಡಲ್ಲಯ್ಯ, ನೀನು ಸತ್ಯ ಹೇಳಿದೆ, ನೀನು ನಮ್ಮ ಹತ್ರ ಇರಬೇಕು. ಅದಕ್ಕೆ ಇವನಿಗೆ ಅರೆ ಬುಡುಬುಡಿಕೆ ಅಂತಂದು ಇದನ್ನೆಲ್ಲ ಇವನಿಗೆ ರಾಬಲು ಅಂತ ಹೆಸರಿಟ್ಟ. ಇವನು ರಾಬಲು ಮಂದವಂಶಕ್ಕೆ ಸೇರ್ತಾನೆ ಅವನು, ಪೂಜಾರಿ. ರಾಬಲು ಅಂತ ನೀನಿರಯ್ಯ, ಮುತ್ಯಾರ ಮಾರಮ್ಮನಲ್ಲಿ ನಿನಗೆ ಮೊದಲೇ ಪೂಜೆ ಕೊಡ್ತೀನಿ ಅಂತ ಒಂದು ಹಕ್ಕು ಕೊಟ್ಬಿಟ್ಟು ಎಲ್ಲರೂ ಹೇಳಿ ಸಮಾಜಕ್ಕೆ ಆತ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡಾಗ ಅಲ್ಲೇ ಎಳ್ಳೂರು ಗುಡ್ಡದಲ್ಲೇ ಇದನ್ನು ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿ ಆತನಿಗೆ ದಡ್ಡಿ ಮುತ್ತೆ ಅಂತ ಹೆಸರಿಡ್ತಾರೆ. ಮುತ್ತೆ ಅನ್ನೋದು ಒಂದು ಗೌರವವಾದಂಥ ಪದ. ಯಜಮಾನ, ಮುತ್ತೆ ಅಂದರೆ ಯಜಮಾನ ಅಂತ. ಈ ದಡ್ಡು ಮುತ್ತೆದು ನಮಗೆ ವಿಶೇಷವಾಗಿ ಏನು ಅಂತ ಪವಾಡಗಳನ್ನಾಗಲಿ ಇನ್ನೊಂದಾಗಲಿ ಮಾಡಿರ್ತಕ್ಕಂಥ ಚರಿತ್ರೆ ಸಿಗಲ್ಲ. ಆಗ ಆತನ ಅನುಯಾಯಿಗಳು ಅವರೆಲ್ಲ ಸೇರಿಕೊಂಡು ಕಂಪ್ಲದೇವರಹಟ್ಟಿಯಲ್ಲಿ ಆತನ ಒಂದು ಕಟ್ಟೆ ಮನೆ ಮಾಡಿಕೊಂಡ್ರು. ಆತನ ಹೆಸರಿನ ಮೇಲೆ ಒಂದು ದೇವಸ್ಥಾನ ಕಟ್ಟಿದರು, ದಡ್ಡಿಮುತ್ತಿ ಅಂತ. ಆ ದಡ್ಡಿಮುತ್ತಿಗೆ ಸೇರಿದವರು ಮಲ್ಲೆವಾಡು, ಅಬ್ನಾಡು, ಖ್ಯಾತಪಲಾಡು, ಅಬ್ಬುರಾಜುಲು ಅಂತ. ಇವರೆಲ್ಲ ಆ ಒಂದು ಕಟ್ಟೆ ಮನೆಗೆ ಸೇರಿರ್ತಕ್ಕಂಥ ಅಣ್ಣ ತಮ್ಮಗಳು. ಅಲ್ಲಿ ಒಂದು ವಿಚಿತ್ರ ಏನಪ್ಪ ಅಂದರೆ, ದೊಡ್ಡ ಕಂಪಳ ದೇವರು ಅಲ್ಲಿ ಚಿಕ್ಕಮತಿಯಲ್ಲಿದೆ. ಚಿಕ್ಕಮತಿಯಲ್ಲಿ ಅವ್ರು ದೇವಸ್ಥಾನ ಕಟ್ಟಿಸ್ಕೊಂಡಿರೋದು. ಇವತ್ತೇನು ಕಂಪಳ ದೇವರು ಇದೆಯೋ ಆ ದೇವರು ಅಲ್ಲಿಗೂ ಭಾಳ ಸಮೀಪನೇ. ಅದೊಂದು ರೋಡ್ನಲ್ಲಿದೆ, ಇದೊಂದು ರೋಡ್ನಲ್ಲಿದೆ ಅಂತ. ಅವ್ರು ಯಾರೂ ಕೂಡ ದೊಡ್ಡ ಮುತ್ತೆ ಅನುಯಾಯಿಗಳು, ಅಣ್ಣ ತಮ್ಮಗಳು ಕಂಪಳ ದೇವ್ರ ಜಾತ್ರೆಯಲ್ಲಿ ಭಾಗವಹಿಸಲ್ಲ.
ಏನು ವಿಚಿತ್ರ ಅಂತ ನಾನು ಪೂಜಾರಿಗಳಿಂದ ಕೇಳಿದೆ, ಯಾಕೆ ಇಂಥ ದೊಡ್ಡ ಗುರುಸ್ಥಾನದ ದೇವರ ಇದರಲ್ಲಿ ನೀವು ಭಾಗವಹಿಸಲ್ಲ, ಏನು ಸಮಾಚಾರ? ಏನಿಲ್ಲ, ಅದಕ್ಕೊಂದು ಕತೆ ಹೇಳಿದರು ಅವರು, ಮಲ್ಲೆವಾಡು ಅಬ್ನಾಡು ಸೇರ್ಕೊಂಡು. ಒಂದು ಸಾರಿ ಹಂಪೆಗೆ ನಮ್ಮ ದೇವರುಗಳಿಗೆ ನಡ್ಕೊಂಡಿದ್ದಕ್ಕೆ ಒಬ್ಬ ಹೆಣ್ಮಗಳಿಗೆ ಗಂಡು ಮಗ ಆಯಿತು. ಆಕೆ ಏನು ಹೇಳಿದ್ರು, ನಾನು ದೇವ್ರ ಎತ್ತುಗಳಿಗೆಲ್ಲ ನಾನು ಹರಿಸೇವೆ ಮಾಡಿಸ್ತೀನಿ ಅಂತಂದು, ಪಾನಕನೋ ಇನ್ನೊಂದು ಮಾಡಿಸ್ತೀನಿ ಅಂತಂದು ಹೇಳಿದ್ದು. ಅದಕ್ಕೆ ಇವರೆಲ್ಲ ಎತ್ತುಗಳನ್ನು ತಗೊಂಡು ಹೋದ್ರಲ್ಲ, ಅಲ್ಲೇನು ಮಾಡ್ತಾಳೆ ಈಕೆ? ಅವೆಲ್ಲ ಹಸುಗಳು ಬಂದು ಅವೆಲ್ಲ ಕುಡಿದು ಹೋಗೋವ್ರಿಗೆ ಸುಮ್ಮನೆ ಇರಲ್ಲ. ಈ ಮಗು ಅವಾಗ ಆ ಮಗುಗೆ ಆ ತೀರ್ಥನ ಅದೆಲ್ಲ ಪಶುಗೋಸ್ಕರ ಇಟ್ಟಿರ್ತಕ್ಕಂಥ ಆ ಪಾನಕನ ಕುಡಿಸ್ಬಿಡ್ತಾಳೆ. ಕುಡಿಸಿದ ತಕ್ಷಣ ಇವ್ಯಾವು ಹಸುಗಳು ಅವನು ಕುಡಿಯಲ್ಲ. ಅಪವಿತ್ರವಾಯಿತು ಅಂತ, ಅಪವಿತ್ರವಾಯ್ತಲ್ಲ ಅನ್ನೋ ಉದ್ದೇಶಕ್ಕೆ ಇವರು ಪಶುಗಳನ್ನು ತಗೊಂಡು ವಾಪಸ್ ಬಂದುಬಿಟ್ರು ದಡ್ಡಮುತ್ತೆಯವರು. ಹಾಗಾಗಿ ನಾವು ಈತನ ಜಾತ್ರೆಯಲ್ಲಿ ನಾವು ಭಾಗವಹಿಸಲ್ಲ, ಹಾಗಾಗಿ ನಾವು ದೂರ ಇರ್ತೀವಿ ಅಂತಂದು ಆ ಕತೆ ಹೇಳಿದರು. ಈ ದಡ್ಡಮುತ್ತೆ ಈ ಸೂರ್ಯ ಚಿನ್ನಕಾಮ ನಾಯಕನ ಒಂದು ಸಂತತಿಯವರೆಲ್ಲ ಎಲ್ಲ ಮಲ್ನಾಯಕನರೇ ನೀವು ಹೇಳಿದಂಗೆ. ಇಲ್ಲಿ ಚಳ್ಳಕೆರೆ ಹತ್ರ ಹೊರು ಅಂತಿದೆ. ಹೊರು 101 ಮಲ್ಲನಾಯಕನ ಬೊಮ್ಮದೇವರು ಅಂತ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಆ ಬೊಮ್ಮದೇವರಿಗೆ ಯಜಮಾನ ದಡ್ಡಮುತ್ತೆ. ಇಲ್ಲಿ ಆ ದಡ್ಡಮುತ್ತೆ ಯಜಮಾನನ ಮಾಡ್ಕೊಂಡು ಇವರು ಕಾರ್ಯಗಳು ಮಾಡ್ತಾರೆ. ಹೊರನಲ್ಲಿರ್ತಕ್ಕಂಥ ದಾದಮುತ್ತೆ, ಪೈಲ್ದಾದೆ, ನಲ್ದಾದೆ ಇವರು ಸಂತತಿಯಲ್ಲೇ ಇರೋದಲ್ಲಿ. ಆದರೆ ಈ ದಾದಮುತ್ತೆಯರು ಇವರೆಲ್ಲ ಪೀರ್ಲಬ್ಬ ಮಾಡ್ತಾರೆ, ಲಾಡಿ ಹಾಕ್ಕೊತಾರೆ. ದಡ್ಡಮುತ್ತೆಯರು ಅವನ್ನೆಲ್ಲ ಆಚರಣೆ ಮಾಡಲ್ಲ, ಅವ್ರ ಯಜಮಾನರಾದರೂ ಕೂಡ. ಯಾಕೆ ಈ ಲಾಡಿ ಹಾಕ್ತಕ್ಕಂಥ ಪೀರ್ಲಬ್ಬ ವ್ಯಾಸಮಾಂಡದ ನಾಯಕರು ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನಮ್ಮ ಯಜಮಾನರು. ಹೊರಗಿನ ದಾದಿ ಮಕ್ಕಳು ಇವರು. ಹೊರಗಿನ ದಾದಿ ಅಂದರೆ ನಮಗೆ ನನ್ನಮ್ಮ. ಆಕೆ ಸಂತತಿಯವರು ಬೇಕಾದಷ್ಟು ಕಡೆ ಇದ್ದಾರೆ. ಅವರೆಲ್ಲರೂ ಕೂಡ ಆ ಪದ್ಧತಿಯಂತೆ, ನನ್ನಮ್ಮನ ಪದ್ಧತಿಯಂತೆ ಮುಸಲ್ಮಾನರು ಪೀರ್ಲಬ್ಬ ಮಾಡೋದು ಸಹಜ ತಾನೇ. ಅದು ಹೌದು, ಲಾಡಿ ಓದ್ತಾರೆ, ಲಾಡಿ ಹಾಕ್ತಾರೆ. ಅದಕ್ಕೆ ಆ ಪೀರ್ಲಬ್ಬದಲ್ಲಿ ಅವರೆಲ್ಲ ಭಾಳ ನಿಯತ್ನಾಗಿ ದಾದಿಗೆ ಸಂತತಿಗೆ ಸೇರಿದ್ರು. ಹೊರಗಿನ ದಾದಿಗೆ ಸಂತಂತ ಸೇರಿದವರು ವರುಣವರು, ಬುಡ್ನೆಟ್ಟರು, ಮಂಗ್ಯಾರಿಟ್ಟರು. ನಮ್ಮ ತಾಲೂಕಿನಲ್ಲಿ ಭಾಳ ಜನ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ ಯಾವನ್ನ ಪೀರ್ಲಬ್ಬನ. ನಾವು ಕೂಡ ಹೋಗಿ ಪೀರ್ಲಬ್ಬ ದೇವರಿಗೆ ಸಕ್ಕರೆಯನ್ನು ಅದನ್ನೆಲ್ಲ ಓದಿಸ್ಕೊಂಬರ್ತೀವಿ, ಆದರೆ ಲಾಡಿ ನಾವು ಹಾಕಲ್ಲ. ಹಂಗಾಗಿ ಆ ಸಂಪ್ರದಾಯ ಕೂಡ ಈಗಲೂ ಇದೆ, ಹೊರಗಿನ ದಾದಿ ಮಕ್ಕಳ ಸಂಪ್ರದಾಯ. ಇಷ್ಟಿದ್ರೂ ಕೂಡ ಆ ದಡ್ಡಮುತ್ತೆಯವರು ಈ ಕಾರ್ಯದಲ್ಲಿ ಭಾಗವಹಿಸಲ್ಲ, ಯಜಮಾನಿಕೆ ಮಾತ್ರ ಇದೆ. ಹೀಗೆ ನಮ್ಮ ಊರಿನಲ್ಲಿ ಇಂಥ ಒಂದು ಪ್ರಸಂಗನೂ ಕೂಡ ನಡೀತಾ ಇದೆ. ಆಮೇಲೆ ಏನಾಗುತ್ತೆ, ಒಂದು ಸರಿ ಈ ನಾಯಕನಹಟ್ಟಿ ಕಟ್ಟೆ ಮನೆಯಲ್ಲಿ ಮಲ್ನಾಯಕರ ಜೊತೆಗೆ, ಮೀಸೆ ನಾಯಕರ ಜೊತೆಗೆ ನಮ್ಮರೆಲ್ಲ ಅಣ್ಣತಮ್ಮಗಳಿದ್ದಾಗ ಆವಾಗ ಒಬ್ಬ ಕಿಳ್ಳೆಕ್ಯಾತ್ರ ಹುಡುಗ ಬರ್ತಾನೆ. ಬಂದು ನನಗೆ ಇಲ್ಲಿ ಯಾರೂ ಇಲ್ಲ, ನಾನು ಪರದೇಶಿ, ನೀವು ನಮ್ಮನ್ನು ಸೇರಿಸ್ಕೊಳ್ರಿ ಅಂತಾನೆ. ಏನು ಮಾಡ್ತೇನೆ ನೀನು ಪರದೇಶಿ ಆದರೆ ನಿನ್ನ ಕುಲ ಯಾವುದು? ನಾವು ಕೀಳೆಕ್ಯಾತರು ಅಂತ ಹೇಳ್ತಾರೆ, ಸಿಳ್ಳೆಕ್ಯಾತರು ಅಂತೆಲ್ಲ ಹೇಳ್ತಾರೆ. ಅದನ್ನ ಹೋಗಪ್ಪ, ಇಲ್ಲೇನು ಕೆಲಸ ಇರುತ್ತೆ? ಇಲ್ಲ, ನಾನು ಪರದೇಶಿ, ನೀವೇನಾದರೂ ಮಾಡಿ ನನ್ನ ನಿಮ್ಮ ಕಂಪಳಿಗೆ ಸೇರಿಸ್ಕೊಳ್ರಿ ಅಂತ. ಆಗ ಹೆಂಗಪ್ಪ ಅಂದರೆ ನಮ್ಮ ಯಜಮಾನರು ಬೇಕು ಅವನು ಸೇರಿಸ್ಕೊಳ್ಬೇಕು ಅಂತ ಮನಸ್ಸು ಮಾಡಿದರೆ ಅವನಿಗೆ ಗೋತೀರ್ಥ ಹಾಕೋದು, ದೇವ್ರ ತೀರ್ಥ ಹಾಕೋದು, ನಾಮ ಇಡೋದು, ಅವನು ಕುಲಕ್ಕೆ ಸೇರಿಸ್ಕೊಳ್ಳೋದು ಅಂತ ಒಂದು ಸಂಕಟಗಳು ಭಾಳ ನಡೀತಾವೆ. ಅದನ್ನು ಮುಂದೆ ನಮ್ಮ ಯರಮಂಚನಾಯಕನ ಚರಿತ್ರೆಯಲ್ಲಿ ನಾನು ಹೇಳ್ತೀನಿ. ಅಂದರೆ ಬಸವಣ್ಣ 12ನೇ ಶತಮಾನದಲ್ಲಿ ಹಿಂಗೆಲ್ಲ ಕುಲ ಇಲ್ದರೆ ಕುಲ ಕೊಟ್ಟನಲ್ಲ, ಈ ಯರಮಂಚನಾಯಕ ಕಾಲದಲ್ಲಿ ಅದೇ ಆಯಿತು. ಅದನ್ನ ಕಾಲದಲ್ಲಿ ನಮ್ಮ ಕಂಪಳದ ಸಂಘಟನೆ ಭಾಳ ವಿಜೃಂಭಣೆಯಿಂದ ಆಯಿತು ಅವಾಗ.
ಹಾಗೆ ಇವನನ್ನು ಸೇರಿಸ್ಕೊಂಡು ಈತನಿಗೆ ಖ್ಯಾತಪಲಾಡು ಅವನಿಗೇನು ಮಾಡಿದ್ರು ಸೇರಿಸಿದ ಮೇಲೆ ಒಂದು ಅಲಗು ಅಂದರೆ ಕಟಾರಿಯನ್ನು ಕೊಟ್ಟು ಗಾದ್ರ ಪಾಲನಾಯಕ ಅಂತ ನೀನು ಮಾಡಿಕೊಡೋ ಅಂತ ಅವನಿಗೆ ಪ್ರತಿಷ್ಠಾಪನೆ ಮಾಡಿಕೊಟ್ರು. ಹೀಗೆ ಮಲ್ಲೆಬಾಡು, ಅಬ್ನಾಡು, ಆಮೇಲಿಂದ ದಡ್ಡಿಮುತ್ತೆ, ಖ್ಯಾತಪಲಾಡು ಇಷ್ಟು 4 ಜನ ದಡ್ಡಿಮುತ್ತೆಗೆ ನಡ್ಕೊತಾರೆ. ದಡ್ಡಿಮುತ್ತೆ ಜಾತ್ರೆ ಆಗಲ್ಲ, ಈತನ್ನು ಜಾತ್ರೆ ಇಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಹಣ್ಣು ಕಾಯಿ ಮಾಡಿಸ್ಕೊಂಡ್ಬಂದು ಅವರು ಗುಗ್ರಿ ಹಬ್ಬ ಅಲ್ಲೂ ಮಾಡ್ತಾರೆ. ಅವರ ಅಣ್ತಮ್ಮಗಳು ಮಾತ್ರ ಅಲ್ಲಿಗೆ ಹೋಗ್ತಾರೆ. ಹೋಗಿ ಮತ್ತು ಎಲ್ಲ ಸೇವೆ ಮಾಡಿಕೊಂಡು ವಾರ್ಷಿಕವಾಗಿ ಹೇಗೆ ದಡ್ಸೂರು ನಾಯಕ ಮತ್ತು ಗಾದ್ರಪಾಲ್ ನಾಯಕ ಹಾಗೆ ಧಾರ್ಮಿಕ ಆಚರಣೆ ಅಂಥ ವಿಜೃಂಭಣೆಯಿಂದ ಈತನಿಗೆ ನಡೆಯಲ್ಲ, ಸೂರ್ಯ ಚಿನಕಾಮನಾಯಕನಿಗೆ. ಈ ರೀತಿಯಾಗಿ ನಮ್ಮ ದಡ್ಡಿ ಕಾಮಯ್ಯ ಕಂಪದೇವರಟ್ಟಿಯಲ್ಲೇ ನೆಲೆಸಿದ್ದಾನೆ. ಈತನಿಗೆ ದಡ್ಡಿಮುತ್ತೆ ಅಂತ ಹೇಳ್ತಾರೆ. ಈತನ ಅನುಯಾಯಿಗಳು ಮಲ್ಲೆವಾಡು, ಅಬ್ನಾಡು, ಖ್ಯಾತಪಲಾಡು, ಅಬ್ರಾಜುಲು ಅಂತ. ನಮ್ಮೂರಲ್ಲಿರ್ತಕ್ಕಂಥ ತಿಪ್ಪನಾಯಕರು ಇದ್ದಾರಲ್ಲ, ಮಲ್ಲಪ್ಪ ನಾಯಕರು, ಎಚ್ ಎಂ ಮಲ್ಲಪ್ಪ ನಾಯಕರು, ತಿಪ್ಪನಾಯಕರು, ಅವರೆಲ್ಲ ಈ ದೇವರಿಗೆ ನಡ್ಕೊಳ್ತಾರೆ ದಡ್ಡಿಮುತ್ತಿಗೆ. ಹೀಗಾಗಿ ಈ ದಡ್ಡಿಮುತ್ತೆ ವೃತ್ತಾಂತ ಚಿಕ್ಕದಾಗಿದ್ದರೂ ಕೂಡ ಈತ ಒಬ್ಬ ಶರಣನಾಗಿ, ಸಾಂಸ್ಕೃತಿಕ ವೀರನಾಗಿ, ಇಲ್ಲಿ ಒಬ್ಬ ರಾಬುಲ ವಂಶದ ಹುಟ್ಟಿಗೆ ಈತ ಕಾರಣ ಆಗ್ತಾನೆ. ಅರೆ ಬಿಡುವಿಕೆಯವರನ್ನೇ ರಾಬುಲು ಅಂತ, ಆ ರಾಬುಲನ್ನ ಇವತ್ತು ರಾಯಬಾರು ಅಂತ ಕರಿತೀವಿ ನಾವು. ಅವರು ಮಂದ ವಂಶದಲ್ಲಿ ಸೇರಿಕೊಂಡು ಪೂಜಾರಿಗಳಾಗಿ ಇದ್ದಾರೆ. ರಾಬುಲು ಅಂತ ನನ್ವಾಳ್ಕಟ್ಟ ಮನೆಯಲ್ಲಿ ಇದ್ದಾರೆ. ಇಷ್ಟು ನಮ್ಮ ಸೂರ್ಯ ಚಿನಕಾಮನಾಯಕ, ದಡ್ಡಿಮುತ್ತೆ, ದಡ್ಡಿ ಕಾಮನಾಯಕನ ಚರಿತ್ರೆ. ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ದಡ್ಡಿ ಕಾಮನಾಯಕನ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಹೊಸ ಭರವಸೆ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ನಮಸ್ಕಾರ.